ಹಲೋ ನಮಸ್ಕಾರ ಎಲ್ಲರಿಗೂ. ಬರ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಪಿಕೋ ಮಷಿನ್ ಇಲ್ಲದನ್ನು ಸೀರೆ ದಂಡೆಯನ್ನು ಯಾವ ಥರ ಹೊಲಿಯೋದು ಅಂತೇಳಂದು ಈ ವಿಡಿಯೋದೊಳಗೆ ನಿಮ್ಗೆ ತೋರಿಸ್ಕೊಡ್ತೀನಿ. ಪಿಕೋ ಮಷಿನ್ ಬೇಕಂತೇಳಂದು ಏನಿಲ್ಲ, ಸಾದಾ ನಾವು ಡೈಲಿ ಬ್ಲೌಸದು ಹೊಲಿಯೋ ಮಷಿನ್ ಇದ್ರೂ ನೀಟಾಗಿ ಹೊಲಿಯೋದು. ಅಂದ್ರೆ ಬ್ಲೌಸು ನಾವು ಏನೂ ಕಲಿತಿಲ್ಲಪ್ಪ ಅನ್ನೋದು ಏನೂ ಗೊತ್ತಿರಲಾರ್ದವ್ರಿಗೆ ಕೂಡ ನಾವು ಯಾವ ಥರ ಸ್ಟಿಚ್ ಮಾಡ್ಬೋದು ಅನ್ನೋಕ್ಕೆ ಇದೊಂದು ಉದಾಹರಣೆ. ಹೆಣ್ಮಕ್ಳು ಮನೆಯೊಳಗೆ ಕೂತು ಕೆಡೋದಕ್ಕಿಂತ ಏನೋ ಒಂದು ಕೆಲಸ ಮಾಡಿ ನಾವು ಹೋಗಿ ಕಲಿಬೇಕಂತ ಏನಿಲ್ಲ. ಬರೀ ಸೀರೆ ದಂಡಿ ಹೊಲಿದ್ರೆ ಒಂದು ಸೀರೆ ದಂಡಿಗೆ 10 ರೂಪಾಯಿ ಕೊಡ್ತಾರೆ. ನಾವು ದಿನ ಒಂದು 10 ಸೀರೆ ಹೊಲಿದ್ರೂ 100 ರೂಪಾಯಿ ಆಕೈತಿ. ಅದ 100 ರೂಪಾಯಿ ನಮ್ಮ ಮನೆಯೊಳಗೆ ಕೂತ್ರೆ ಖಾಲಿ ಯಾರು ಕೊಡೋಲ್ಲ. ನಾವು ಮನೆಯೊಳಗೆ ಕೂತು ಯಾವ ಥರ ಏನು ಮಾಡ್ಕೋಬೇಕು ಅಂತ ಈ ವಿಡಿಯೋದೊಳಗೆ ತೋರಿಸ್ಕೊಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ನನ್ನ ಚಾನಲ್ಗೆ ಹೋಗಿ ಸ್ಟಿಚಿಂಗ್ ವಿಡಿಯೋಗಳು ಇರ್ತಾವೆ. ಪ್ರತಿಯೊಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ನಿಮ್ಗೆ ಯಾವುದು ವಿಡಿಯೋ ಬೇಕಂತಂದು ಆ ವಿಡಿಯೋ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಬರ್ರಿ ಈಗ ಪಿಕೋ ಮಷಿನ್ ಇರ್ತನ ಸೀರೆ ದಂಡೆಯನ್ನು ಯಾವ ಥರ ಹೊಲಿಯೋದು ಅಂತಂದು ಈ ವಿಡಿಯೋದೊಳಗೆ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಬರ್ರಿ ನೋಡ್ತಿರ್ಬೋದು, ಈ ಸೀರೆನ ಈ ಥರ ದಂಡಿಗೆ ನೀಟಾಗಿ ಸ್ಟ್ರೇಟ್ ಆಗುವಂಗೆ ನಾವು ಕಟ್ ಮಾಡ್ಕೋಬೇಕು. ಸೀದಾ ಉಲ್ಟಾ ಮಾಡ್ಕೊಂಡು ನೋಡಿರಿ, ಮೊದಲ ಒಂದು ಈ ಥರ ಫೋಲ್ಡ್ ಮಾಡಿ, ಆಮೇಲೆ ಮತ್ತೊಂದು ಸರ್ತಿ ಈ ಥರ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿ ಹೊಲಿಬೇಕು ಅಂದ್ರೆ ನೀಟಾಗೈತಿ. ಸಿಂಗಲ್ ಫೋಲ್ಡ್ ಅಂದ್ರೆ ಎಡ್ಜು ಸರಿಯಾಗಿ ಬರೋಂಗಿಲ್ಲ. ನೋಡ್ತಿರ್ಬೋದು, ಈ ಥರ ದಂಡಿಗೆ ಓರ್ಲಕ್ಕ ಥರ ಒಂದು ಸ್ವಲ್ಪ ರಫ್ ಹಾಕೋಬೇಕು. ನೋಡಿರಿ, ಈ ಥರನೂ ಸೀರೆನ ನೀಟಾಗಿ ಮಾಡ್ಕೊಂಡು ಈ ಥರ ಹೊಲಿಗೆ ಹಾಕುತ್ತಾ ಹೋಗ್ಬೇಕು. ಪಿಕೋ ಮಷಿನ ಬೇಕಂತ ಏನಿಲ್ಲ, ನಿಮ್ಮ ಮನೆಯೊಳಗೆ ಇತ್ತಂದ್ರೆ ನೀವು ಮಂದಿ ತಲೆ ಕೊಡೋಕಿತ್ತಲ್ಲ, ಈ ಥರ ನೋಡಿ ಅಷ್ಟು ಈಸಿ ಐತಿ ಅಂತಂದ್ರೆ ಅಷ್ಟು ಈಸಿ ಐತಿ. ಡಬಲ್ ಫೋಲ್ಡ್ ಮಾಡ್ಕೊತಾ ಈ ಥರ ಮನೆಯೊಳಗೆ ಕೂತು ಏನೇನೋ ಮಾಡೋಕ್ಕಿಂತ ಈ ಥರ ಕೆಲಸಗಳನ್ನು ಮಾಡಿದ್ರೆ ನಿಮ್ಮ ಮನೆಯವ್ರಿಗೂ ಖುಷಿ ಆಗ್ತೈತಿ, ನಿಮಗೂ ಖುಷಿ ಇರ್ತೈತಿ. ನೋಡಿರಿ, ಈ ಥರ ನೀಟಾಗಿ ನಾವು ಮನೆಯೊಳಗೆ ಪಿಕೋ ಈ ಮಷಿನ್ಗಳನ್ನ ಸೀರೆ ದಂಡೆಯನ್ನು ಈ ಥರ ಹೊಲಿಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.